18ನೇ ತಾರೀಕಿಂದ ಒಂದು SLCಯ ಪರೀಕ್ಷೆಗಳು ಆರಂಭ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾನು ನಮ್ಮ ಬಿಡದಿ ಹೋಬಳಿಯಲ್ಲಿ ಇರ್ತಕ್ಕಂಥ ಸುಮಾರು 1000ಕ್ಕೂ ಹೆಚ್ಚು ಮಕ್ಕಳಿಗೆ ಅವ್ರಿಗೆ ಉತ್ತೇಜನ ಆಗಲಿ ಅಂತೇಳಿ ಒಂದು ಎಕ್ಸಾಮ್ ಪ್ಯಾಡನ್ನು, ಜಾಮಿಟ್ರಿ ಬಾಕ್ಸು ಮತ್ತು 2 ಪೆನ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಶಿಕ್ಷಣ ಇಲಾಖೆ ಜೊತೆಗೂಡಿ ನಮ್ಮೆಲ್ಲ ಶಿಕ್ಷಕರ ಸಹಯೋಗದೊಂದಿಗೆ ಮಾಡ್ತಾ ಇದ್ದೀವಿ. ಇದು ಮಕ್ಕಳಿಗೆ ಒಂದು ಶುಭಾಶಯಗಳನ್ನು ಕೋರಿ, ಏನು ಯುಗಾದಿ ಹಬ್ಬ ಬರ್ತಾ ಇದೆ, ಯುಗಾದಿ ಹಬ್ಬ ಗುರುವಾರ ಅಲ್ಲ, ನಿಮ್ಗೆ ಯುಗಾದಿ ಹಬ್ಬ ಬುಧವಾರ 18ನೇ ತಾರೀಕು. ಹಾಗಾಗಿ ನೀವನ್ನ ಈ SLC ಪರೀಕ್ಷೆಯನ್ನ ಯುಗಾದಿ ಹಬ್ಬದಂತೆ ಆಚರಿಸಿ ಅಂತ ಹೇಳ್ತಕ್ಕಂಥ ಸಂದೇಶವನ್ನು ಕೊಟ್ಟು ಮಕ್ಕಳಿಗೆ ಒಂದು ಧೈರ್ಯವನ್ನ ತುಂಬಿ ನೈತಿಕವಾಗಿ ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬಲಿ ಅಂತ ಹೇಳಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀನಿ. ಎಲ್ಲ ರಾಜ್ಯದ ಎಲ್ಲ ಮಕ್ಕಳಿಗೆ ಏನು SLC ಪರೀಕ್ಷೆಯನ್ನ ಬರೀತಾ ಇದ್ದಾರೆ ಆ ಮಕ್ಕಳುಗಳಿಗೆ ಶುಭವನ್ನ ಕೋರಿ, ಆ ಪೋಷಕರು ಕೂಡ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ, ಮಕ್ಕಳಿಗೆ ಆತ್ಮಬಲವನ್ನ ತುಂಬತಕ್ಕಂಥ ಕೆಲಸವನ್ನ ಆ ಪೋಷಕರು ಮಾಡಲಿ. SLC ಎಕ್ಸಾಮ್ಗೆ ಶುಭವಾಗಲಿ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಬಿಡದಿ ಹೋಬಳಿನಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು SLC ಪರೀಕ್ಷೆಯಲ್ಲಿ ಹಾಜರಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಶುಭ ಕೋರಬೇಕು, ಅವ್ರಿಗೆಲ್ಲ ಒಂದು ಉತ್ತೇಜನ ಕೊಡಬೇಕು ಅಂತ ಗಾಣಕಲ್ ನಟರಾಜು ಸರ್ ಅವರು ನಮ್ಮ ಜೊತೆ ಮಾತಾಡಿದಾಗ ಆಯಿತು ಸರ್ ಅಂತಂದು ಈ ದಿನ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಶುಭವನ್ನು ಕೋರೋದು, ಜೊತೆಗೆ ಅವರಿಗೆ ಒಂದು ಬೇಕಾದಂಥ ಒಂದು ಪರಿಕರಗಳನ್ನ, ಸ್ಟೇಷನರಿನ ಕೊಡುವಂಥದ್ದು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಿಜವಾಗಿಯೂ ಮಕ್ಕಳಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತದೆ. ತಾಲೂಕಿನಲ್ಲಿ 3157 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. 18ನೇ ತಾರೀಕಿಗೆ ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಇಲ್ಲಿ ಬಿಡದಿ ಹೋಬಳಿಲಿದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.